ಚಿನ್ನುಮರಿ, ಚಿನ್ನುಮರಿ ರೀ, ಇನ್ನೂ ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಅಕ್ಕ ಮಲಗಿದಾಳೆ, ನಿಧಾನಕ್ಕೆ ಮಾತಾಡಿ. ಸರಿ, ಹೇಗೂ ತಿಂಡಿ ತಿನ್ಬೇಕಲ್ಲ, ಹೇಳಿಸ್ಬೇಡಿ. ಬೇಡ ಬೇಡ ಬೇಡ, ಅವಳು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ನಾವು ವೆಬ್ಸೈಟ್ ಡಿಸ್ಟರ್ಬ್ ಮಾಡೋದು ಬೇಡ. ನೀವು ನಡೀರಿ, ಹೇಳ್ತೀನಿ. ನೀವು ನಡೀರಿ. ಇದ್ಯಾಕೆ ಜಾಮಿ ಅವ್ರು ಎಷ್ಟೊಂದು ಡಲ್ ಆಗಿದ್ದೀರಿ? ಏನಾಯ್ತು? ಏನಿಲ್ಲ ರೀ. ಅಲ್ಲ, ನಿಮ್ಮ ಅಕ್ಕನ ಹೇಳ್ಸೋಣ ಅಂತ ಕೇಳಿದಾಗ ಬೇಡ ಅಂತಂದ್ರಿ. ಇಷ್ಟೊತ್ತಾದರೂ ಮಲಗಿದ್ದಾರೆ ಅಂದರೆ ಹುಷಾರಾಗಿದ್ದಾರೆ ತಾನೆ? ಸುಸ್ತಾಗಿದೆ ಅನ್ಸುತ್ತೆ, ಅದಕ್ಕೆ ಪಾಪ ಮಲಗಿದ್ದಾಳೆ. ನೀವು ತಿಂಡಿ ತಿನ್ನಿ. ಅರೆ, ಅವ್ರನ್ನ ಬಿಟ್ಟು ಹೇಗೆ ತಿಂಡಿ ತಿನ್ನೋದು? ಹೇಳಿಸ್ಬಿಡಿ, ಒಟ್ಟಿಗೆ ಎಲ್ಲರೂ ತಿಂಡಿ ತಿನ್ನೋಣಪ್ಪ. ಇಲ್ಲ ಇಲ್ಲ, ಅವಳು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ಈಗ ಎಫ್ಸಿ ಡಿಸ್ಟರ್ಬ್ ಮಾಡೋದು ಬೇಡ. ಅವಳು ಆದ್ಮೇಲೆ ನಾವು ಒಟ್ಟಿಗೆ ಮಾಡ್ತೀವಿ. ನಿಮ್ಮ ಜೊತೆ ಖುಷಿನೂ ತಿಂಡಿ ತಿಂತಾಳೆ. ಖುಷಿ, ತಿಂಡಿ ತಿಂತೀಯ ಅಲ್ವಾ ಪುಟ್ಟ? ಬೇಡ ಚಿಕ್ಕಿ, ನಂಗೆ ಹಸ್ವಿಲ್ಲ. ನನ್ನ ಭಾವನಮ್ಮ ಜೊತೆನೆ ತಿಂಡಿ ತಿಂತೀನಿ. ಸರಿ ನೋಡಿ, ಅವಳು ಬೇಡ ಅಂತಿದ್ದಾಳೆ. ನೀವು ಇವಾಗ ಫಸ್ಟ್ ತಿಂಡಿ ತಿನ್ನಿ, ಆಮೇಲೆ ನಾವು ಮಾಡ್ತೀವಿ, ಪರವಾಗಿಲ್ಲ. ಸ್ವಲ್ಪನೇ ತಿನ್ನಿಸ್ತೀನಿ, ಓಕೆನಾ? ಚಿನ್ನುಮರಿ, ನೀವು ನಿಮ್ಮಕ್ಕ ಹೊರಗೆಲ್ಲಾದ್ರೂ ಹೋಗಿದ್ರಾ? ಹ್ಞೂ ರೀ, ಹೋಗಿದ್ವಿ. ಎಲ್ಲಿ ಹೋಗಿದ್ರಿ? ಎಲ್ಲೂ ಇಲ್ಲ, ಇಲ್ಲೇ ಮಾರ್ಕೆಟ್ ರೋಡ್ ಇದೆಯಲ್ಲ, ಅಲ್ಲಿ ತರಕಾರಿ ತರಕ್ಕೆ ಹೋಗಿದ್ವಿ ಅಷ್ಟೇ. ಅಲ್ಲ, ನಿಮ್ಗೆ ಏನಾದರೂ ಬೇಕು ಅಂತಾಗಿದ್ರೆ ನನಗೆ ಹೇಳ್ಬೋದಿತ್ತಲ್ವ, ನಾನು ತಂದು ಕೊಡ್ತಿದ್ನಪ್ಪ. ಅಷ್ಟು ದೂರ ಯಾಕಿಬ್ರೆ ಹೋದ್ರಿ? ಇಲ್ಲ, ಹೋಗೋದು ಬೇಡ ಅಂತ ನಾನು ಅಕ್ಕಂಗೆ ಹೇಳಿದೆ, ಆದರೆ ಅವಳು ನನ್ನ ಮಾತು ಕೇಳಲೇ ಇಲ್ಲ. ಬಾ, ಒಂದು ವಾಕ್ ಆದಾಗತ್ತೆ, ತರಕಾರಿ ತೊಗೊಂಡು ಬರೋಣ ಅಂತ ಕರ್ಕೊಂಡು ಹೋದ್ಲು. ಸಾರಿ ರೀ, ನಿಮ್ಗೆ ಹೇಳೋಕ್ಕಾಗಲಿಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಏನಾದರೂ ಬೇಕಾಗಿದ್ದರೆ ನನಗೆ ಫೋನ್ ಮಾಡಿ ತಿಳಿಸಿ, ಅಥವಾ ಹೊರಗೆ ಹೋಗೋದಾದರೆ ಹೇಳ್ಬಿಟ್ಟು ಹೋಗಿ ಅಷ್ಟೇ. ಖುಷಿ ಪುಟ್ಟ, ನೀನು ಇಲ್ಲೇ ಇರೋ, ನಾನು ಅಕ್ಕನ ಎಬ್ಸ್ಬಿಟ್ಟು ಕರ್ಕೊಂಡು ಬರ್ತೀನಿ. ಹಾಂ, ಸಿದ್ದು. ಓಹ್ ಲಕ್ಷ್ಮತೆ, ಚೆನ್ನಾಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಏನ್ ಮದ್ವೆ ಗಂಡು, ಮದ್ವೆ ಗೊತ್ತಾದ್ಮೇಲೆ ಈ ಲಕ್ಷ್ಮತ್ತೇನ್ ಮರ್ತ್ಬಿಟ್ರಾ? ಹಂಗೇನಿಲ್ಲ ಲಕ್ಷ್ಮತೆ. ಅವ್ ನೋಡಾಟ ಬೇರೆ ಕಡೆ ಅದೇ ಕಣಕ, ಹಂಗಾಗಿ ಅವ್ನು ನಿಮ್ ಕೈಗೆ ಸಿಗ್ತಾ ಇಲ್ಲ. ಹೇಗೋ ನಮ್ ಸಿದ್ದು ಖುಷಿಯಾಗಿದ್ರೆ ಅಷ್ಟೇ ಸಾಕಪ್ಪ. ಆಮೇಲೆ ಹೇಗ್ ನಡೀತಾ ಇದೆ ಮದ್ವೆ ಕೆಲ್ಸ ಎಲ್ಲ? ಅದಕ್ಕೇನಕ್ಕ, ಎಷ್ಟ್ ಕೆಲಸ ಮಾಡಿದ್ರು ಮುಗಿತಾನೆ ಇಲ್ಲ. ಇನ್ವಿಟೇಷನ್ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೋ, ಇನ್ನೇನ್ ಮದ್ವೆ ಹತ್ರ ಬರ್ತದಲ್ಲ, ಹಂಗಾಗಿ ಎಲ್ಲ ಕೆಲ್ಸನೂ ಬೇಗ ಬೇಗ ಮುಗಿಸ್ಬೇಕು. ಅದು ನಿಜಾನೇ ಬಿಡಪ್ಪ. ನಮ್ ಸಿದ್ದು ಮದ್ವೆ ಅಂದ್ರೆ ಊರ್ಗೆ ಹಬ್ಬ ಇದ್ದ ಹಾಗೆ. ಏನು ಅಡೆತಡೆ ಇಲ್ದೆ ಅದ್ದೂರಿಯಾಗ್ಬೇಕು. ಲಕ್ಷ್ಮತ್ತೆ, ಮದ್ವೆ ಕೆಲ್ಸ ಹೇಗ್ ನಡೀತಿದ್ರೆ ಏನಂತೆ, ಮದ್ವೆ ಹೆಣ್ಣು ಮಾತ್ರ ನಿಮ್ಮನೆಯಿಂದಾನೇ ಬರ್ಬೇಕು. ಗುರುಗಳು ಯಾರವರು? ಅವರು ತ್ರಿಕಾಲ ಜ್ಞಾನಿಗಳಮ್ಮ. ಅವ್ರಿಗೆ ಎಲ್ಲ ಗೊತ್ತಾಗತ್ತೆ. ಹಿಂದೆ ಏನ್ ನಡೆದಿದೆ, ಮುಂದೆ ಏನ್ ನಡೆಯುತ್ತೆ ಎಲ್ಲಾನು ಹೇಳ್ತಾರೆ.
ನಮ್ಮನೆಗೂ ಒಂದ್ಸಲ ಬಂದಿದ್ರು. ಬಂದು ಎಲ್ರಿಗೂ ಆಶೀರ್ವಾದ ಮಾಡಿ ಹೋದ್ರು. ಹೌದಾ? ಹಾಗಾದ್ರೆ ನಾವು ಅವ್ರನ್ನ ಹೋಗಿ ಮಾತಾಡ್ಸೋಣ ಬನ್ನಿ. ಅಯ್ಯಯ್ಯೋ, ಅವ್ರೇನಾರ ನಾನು ನನ್ನ ಕಮಲಿಗೆ ತಾಳಿ ಕಟ್ಟೋದು ಹೇಳ್ಬಿಟ್ರೆ? ಹಾಗೆ ಅವ್ರು ಮಾತಾಡೋದು ಯಾರಿಗೂ ಅರ್ಥ ಆಗಲ್ಲ. ಎಲ್ಲ ಒಗಟಾಗೇ ಇರುತ್ತೆ. ಅವ್ರು ಹೇಳೋದನ್ನ ನಾವೇ ಅರ್ಥ ಮಾಡ್ಕೋಬೇಕು. ಅದ್ ಎಲ್ರಿಗೂ ಅರ್ಥ ಆಗಲ್ಲ. ನಾವೇ ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕಾಗತ್ತೆ. ಲೇ, ಅದೇನ್ ಹೇಳೋರು ಕೇಳ ನಡಿಲ್ಲ. ಬಾ ನೀಲು ಅಕ್ಕ, ನಡೀರಿ. ಬನ್ನಿ. ನಮಸ್ಕಾರ ಗುರುಗಳೇ. ನಾನೀ ಮೊದಲು ನಿಮ್ಮನ್ನ ಸಂಧಿಸಿದ್ದೀನಿ. ಹೌದು ಗುರುಗಳೇ, ನೀವು ನಮ್ಮ ಮನೆಗೆ ಬಂದಿದ್ರಿ. ಇವರ ಮನೆಗೂ ನಿಮ್ಮ ಮನೆಗೂ ಯಾವತ್ತೂ ಮುಗಿಯದ ಸಂಬಂಧ ಇದೆ. ಈ ಸಂಬಂಧ ಕಾಲದಿಂದ ಕಾಲಕ್ಕೆ ಬೆಳಿತಾನೇ ಹೋಗುತ್ತೆ. ಹೋ ಗುರುಗಳೇ, ಇವ್ರ ಮಗ ನನ್ನ ತಂಗಿನೇ ಮದುವೆ ಆಗಿರೋದು. ಗುರುಗಳು ಅದಕ್ಕೆ ಹಂಗೆ ಹೇಳ್ತವ್ರೆ ಅನ್ಸುತ್ತೆ. ಸಿಂಚನ ಅಷ್ಟಕ್ಕೆ ಅವ್ರ ಮದ್ವೆ ಸಂಬಂಧ ಮುಗ್ದಿಲ್ಲ. ಈಗ ಭಾವನಾ ಜೊತೆ ಮುಂದುವರಿತಾ ಇದೆಯಲ್ಲ, ಇವ್ರು ಹೇಳ್ತಿರೋದು ಸರಿಯಾಗೇ ಇದೆ. ನಿಜ, ನಮ್ಮ ಸಂಬಂಧ ಯಾವತ್ತಿಗೂ ಮುಗಿದೇ ಇರೋದು. ಬಾ ಜಾನು, ಕೂತ್ಕೋ. ಜಾನು, ಏನಾಯ್ತು? ಯಾಕೆ ಹೀಗೆ ಅಳ್ತಿದ್ಯಾ? ಅಕ್ಕ, ಇದುವರೆಗೂ ನನ್ನ ಹತ್ರ ಎಲ್ಲ ವಿಷಯನೂ ಹೇಳ್ಕೊತಿದ್ದೆ, ಎಲ್ಲದೂ ಹಂಚ್ಕೋತಿದ್ದೆ. ಯಾಕೆ ಈ ವಿಷಯ ಮುಚ್ಚಿಟ್ಟೆ? ಜಾನು, ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಕಣೆ? ನನಗೆ ಗೊತ್ತಿರೋ ಹಾಗೆ ನಿನ್ನಿಂದ ನಾನು ಏನೂ ಮುಚ್ಚಿಟ್ಟಿಲ್ಲ. ಸುಳ್ಳು ಹೇಳ್ಬೇಡ ನೀನು. ನಿನ್ನ ಕತ್ತಲ್ಲಿ ತಾಳಿನ ನಾನು ನೋಡಿದೆ. ಯಾಕೆ ಅಕ್ಕ ನನ್ನ ಹತ್ರ ಏನು ಹೇಳಲಿಲ್ಲ ನೀನು? ಅದನ್ನ ನೋಡ್ದಾಗಿಂದ ನನ್ಗೇನ್ ಹೇಳ್ಬೇಕು, ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ಅದ್ ಯಾರು ಕಟ್ಟಿದ್ದು, ಹೇಗ್ ನಿನ್ ಕುತ್ಕಲ್ ಬಂತು ಅಂತ ಹೇಳಲೇಬೇಕು. ನೀನ್ ಈ ತರ ಮೌನವಾಗಿದ್ರೆ ನಾನು ಏನು ಅಂತ ತಿಳ್ಕೊಳ್ಳಿ. ನೋಡು, ನೀನ್ ಇವಾಗ ಸುಮ್ಮನೆ ಇದ್ರೆ ಆಗಲ್ಲ. ನೀನ್ ಇವಾಗ ಮಾತಾಡ್ಲೇಬೇಕು. ನಾನು ಹೋದ್ ಸರಿ ಮನೆಗೆ ಬಂದಾಗ್ಲೇ ನಿನ್ನ ನಾನು ಗಮನಿಸಿದ್ದೆ. ನೀನ್ ಡಲ್ಲಾಗಿದ್ದನ್ನ ನಾನು ನೋಡಿದ್ದೆ. ನಾನು ನಿನ್ನ ಕೇಳಿದೆ ಕೂಡ. ನೀನ್ ಅವಾಗ್ಲೂ ಸರಿಯಾಗಿ ಏನು ಹೇಳಲೇ ಇಲ್ಲ. ಆದ್ರೆ ಇವಾಗ ನನಗೆ ಗೊತ್ತಾಗ್ತಿದೆ ನಿಜ ಏನು ಅಂತ. ಸರಿಯಾಗಿ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಯಾವಾಗ್ಲೂ ಅಳ್ತೈತಿ ಅಂತ ಖುಷಿ ಹೇಳ್ದಾಗ್ಲೇ ನಾನು ನಂಬಿರ್ಲಿಲ್ಲ. ಇವಾಗ ಗೊತ್ತಾಗ್ತಿದೆ ಈ ಕತ್ತಲ್ ತಾಳಿ ಇರೋದೇ ಕಾರಣ ಅಂತ. ಅಲ್ಲ ಅಕ್ಕ, ನನ್ನ ಹತ್ರ ಇಂಥ ವಿಷಯ ಮುಚ್ಚಿಟ್ಬಿಟ್ಟಿಯಲ್ಲ ನೀನು. ನಾನು ನಿನಗೆ ಇಷ್ಟ ಬೇಗ ಬೇಡವಾಗೋದ್ನ. ನನ್ನ ನಿನ್ ಸ್ವಂತ ತಂಗಿ. ಸುಖ ದುಃಖನ ಇಬ್ರು ಹಂಚ್ಕೊಂಡಿದ್ದೀವಿ. ನನ್ನ ಹತ್ರನೇ ಮುಚ್ಚಿಟ್ಬಿಟ್ಟೆ ಅಲ್ಲ. ನೋಡು, ಎಷ್ಟು ಕೇಳಿದ್ರು ನೀನಿನ್ನೂ ಏನು ಹೇಳ್ತಿಲ್ಲ. ಯಾಕೆ?
ನನ್ನ ಹತ್ರ ಹೇಳ್ಕೊಳಕ್ಕೆ ಸ್ವಲ್ಪನೂ ಇಷ್ಟ ಇಲ್ವಾ, ಅಥವಾ ಇವಳಿಗೆ ಗೊತ್ತಾಗ್ಬಿಡ್ತು ಅಂತನಾ? ಯಾವತ್ತಾದ್ರೂ ಒಂದಿನ ಗೊತ್ತಾಗ್ಲೇಬೇಕಿತ್ತು ತಾನೆ. ಇವತ್ತು ನನಗೆ ಗೊತ್ತಾಗಿದೆ ಅನ್ಕೋ. ಆದ್ರೂ ನೀನಾಗೆ ಹೇಳಿದ್ದಿದ್ರೆ ನಾನು ಖುಷಿಯಿಂದ ಕೇಳಿಸ್ಕೊತಿದ್ದೆ. ಆದ್ರೆ ಈಗ ಖುಷಿ ಪಡಕ್ಕೂ ಆಗ್ತಿಲ್ಲ. ಹೇಳೆ, ಯಾರು ಹೀಗೆ ಮಾಡಿದ್ದು ಹೇಳಕ್ಕ? ಯಾರು ನಿನಗೆ ತಾಳಿ ಕಟ್ಟಿದ್ದು ಹೇಳು. ಮನಸ್ಸಿನಲ್ಲಿ ಕಲ್ಮಶ ಇದ್ರೆ ಮನೆಗೆ ಕಳಶ ಆಗಕ್ಕಾಗಲ್ಲ. ಎರಡು ನಾಲಿಗೆ, ಎರಡು ಮುಖ ಎಂದಿಗೂ ಒಳ್ಳೆಯದಲ್ಲ. ಪತಿಯ ಶ್ರೇಯಸ್ಸು ಬಯಸೋದು ಪ್ರತಿ ಹೆಣ್ಣಿನ ಕರ್ತವ್ಯ. ಆದರೆ ಮನೆ ಸೂರನ್ನೇ ಮುರಿದ್ರೆ ಸುರಿಯೋ ಮಳೆಗೆ ಮುರಿದವರು ಕೂಡ ನೆನೆಯಬೇಕಾಗತ್ತೆ. ಎಚ್ಚರ. ತಂದೆ ತಾಯಿ ಮಾತನ್ನ ಪಾಲಿಸುವ ಮಕ್ಕಳಿಗೆ ಎಂದಿಗೂ ಕೆಡುಕಾಗಲ್ಲ. ಅವರ ಆಶೀರ್ವಾದ ಮಕ್ಕಳಿಗೆ ಶ್ರೀರಕ್ಷೆಯಾಗಿರುತ್ತೆ. ನಿನಗೆ ಒಳ್ಳೇದಾಗತ್ತೆ. ಗುರುಗಳೇ, ಇವನ್ ನನ್ನ ತಮ್ಮ ಸಿದ್ದೇಗೌಡ. ಇವನ್ದು ಈಗ ಮದುವೆ ಫಿಕ್ಸ್ ಆಗದೆ. ಇವನ್ ಬಗ್ಗೆನೂ ವಸಿ ಹೇಳಿ. ಈ ಮದುವೆ ಗೊತ್ತು ಮಾಡಿದವ್ರು ಯಾರು? ಮನೇಲಿ ದೊಡ್ಡವರೆಲ್ಲ ಸೇರಿ ಹುಡುಗ ಹುಡುಗಿ ಒಪ್ಕೊಂಡವ್ರೆ ಅಂತ ಮದ್ವೆ ಫಿಕ್ಸ್ ಮಾಡೋರೆ ಗುರುಗಳೇ. ಇಲ್ಲ, ಇಲ್ಲಿ ಎಷ್ಟೋ ಒಪ್ಪಿಗೆಗಳು ಹೆಪ್ಪಾಕಿಲ್ಲ. ಮೊಸರು ಕೆನೆಯಾಗೋದಕ್ಕೆ ಹೆಸರಿಗಷ್ಟೇ ಇದ್ರೆ ಸಾಲದು. ಗುರುಗಳೇ, ಈ ಮದುವೆ ಮಾಡ್ತಿದ್ದರೆ ಖಂಡಿತ ದೊಡ್ಡ ಕಂಟಕಕ್ಕೆ ಗುರಿಯಾಗಬೇಕಾಗುತ್ತೆ. ಅಕ್ಕ, ನಾನು ನಿನ್ನನ್ನ ಕೇಳ್ತಿರೋದು ಉತ್ತರ ಕೊಡು. ಯಾಕೆ ಹೀಗೆ ಸುಮ್ಮನೆ ಇದೆಯಾ? ಓಹ್, ಇವಳಿಗೆ ಯಾಕೆ ಹೇಳಬೇಕು ಅಂತನಾ? ಅಪ್ಪ ಅಮ್ಮ ನಿನ್ನ ಮದುವೆ ಬಗ್ಗೆ ಎಷ್ಟು ಕನಸಿಟ್ಕೊಂಡಿದ್ದಾರೆ ನಿನ್ಗೆ ಗೊತ್ತು ತಾನೆ. ಇನ್ನೊಬ್ಳು ಮಗಳು ಮದುವೆ ಆಗಿಲ್ಲ ಅಂತ ದಿನ ಕೊರಗ್ತಿದ್ದಾರೆ. ಆದ್ರೆ ನೀನು ಯಾರಿಗೂ ಗೊತ್ತಿಲ್ಲದೆ ಮದುವೆ ಆಗಿದೆಯಾ? ಹೋಗ್ಲಿ, ಇಂಥವ್ರನ್ನ ಮದುವೆ ಆಗ್ಬೇಕು ಅನ್ಕೊಂಡಿದೀನಿ ಅಂತ ನನಗಾದ್ರೂ ಹೇಳಿದ್ರೆ ನಾನೇ ಸಹಾಯ ಮಾಡ್ತಿದ್ನಲ್ಲೇ. ಸರಿ ಬಿಡು, ಇವಾಗ ಆಗಿದ್ದಾಯ್ತು. ಅಟ್ಲೀಸ್ಟ್ ಯಾರು ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದು ಅಂತನಾದ್ರೂ ಹೇಳು ನನಗೆ. ನನಗೆ ಗೊತ್ತಿಲ್ಲ ಜಾನು. ಏನೇ ಹೀಗೆ ಹೇಳ್ತಿದ್ಯಾ? ತಾಳಿ ಕಟ್ಟಿದ್ದು ಯಾರು ಗೊತ್ತಿಲ್ಲ ಅಂದ್ರೆ ಏನರ್ಥ? ಇದು ನಾನು ಒಪ್ಪಿ ಮದುವೆ ಆಗಿರೋದಲ್ಲ ಜಾನು. ನನಗೆ ಗೊತ್ತಿಲ್ಲದೇನೆ ಆಗಿರೋ ಮದುವೆ. ಏನೇ ಇದು ಅಕ್ಕ? ಏನ್ ಹೇಳ್ತಿದ್ಯಾ? ನನಗಂತೂ ಒಂದು ಗೊತ್ತಾಗ್ತಿಲ್ಲ ಜಾನು. ಮಲಗಿರೋ ಸಮಯದಲ್ಲಿ
ಯಾರೋ ತಾಯಿ ಕಟ್ ಹೋದ. ಅವ್ನು ಯಾರು ಅಂತ ನನಗೆ ಈಗಲೂ ಗೊತ್ತಿಲ್ಲ. ಒಂದು ಹೆಣ್ಣು 100 ಜನರ ನಡುವೆ ಮದುವೆ ಆಗಬೇಕು, ಎಲ್ಲರ ಆಶೀರ್ವಾದ ತಗೋಬೇಕು ಅಂತ ಕನಸು ಕಾಣ್ತಾಳೆ. ಆದರೆ ನನ್ನ ಜೀವನದಲ್ಲಿ ಇದು ಯಾವುದೂ ಆಗಲಿಲ್ಲ ಜಾನು. ಇದನ್ನ ಮದುವೆ ಅಂತ ಹೇಗೆ ಕರೀಲಿ? ನೀವು ನನ್ನ ಹುಟ್ಟಿದ್ದಾದಿಂದ ಇದನ್ನ ಇಟ್ಕೊಳಕ್ಕಾಗದೆ ತೆಗಿಯೋಕ್ಕಾಗದೆ ನಾನು ಎಷ್ಟು ಒದ್ದಾಡ್ತಿದ್ದೀನಿ ಗೊತ್ತಾ? ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ ನನ್ನ ಒಬ್ಬಳಿಗೆ ಗೊತ್ತು ಕಣೆ. ಇದೆಲ್ಲ ಯಾರು ಮಾಡಿದ್ದು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ಅಕ್ಕ. ಆ ಪ್ರಯತ್ನದಲ್ಲೇ ಇದ್ದೀನಿ ಜಾನು. ಆದರೆ ಅವನು ಯಾರು ಅಂತ ಒಂದು ಗೊತ್ತಾಗ್ತಿಲ್ಲ. ಖುಷಿ ಒಬ್ಳು ಇಲ್ಲದೆ ಇದ್ದಿದ್ರೆ ನನ್ನ ಜೀವನಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ ಕಣೆ. ಅವಳಿಗೋಸ್ಕರ ಬದುಕ್ತಾ ಇದ್ದೀನಿ. ಅಕ್ಕ ಹೀಗೆಲ್ಲ ಮಾತಾಡ್ಬೇಡ ನೀನು. ಅದ್ಯಾರು ಹೀಗೆಲ್ಲ ಮಾಡಿದ್ದು ಅಂತ ಪತ್ತೆ ಮಾಡೋಣ. ನೀನು ಧೈರ್ಯವಾಗಿರು. ಧೈರ್ಯವಾಗೇ ಇದ್ದೆ ಜಾನು. ಆದರೆ ಇದು ನನ್ನ ಕುತ್ತಿಗೆಗೆ ಬಂದಾದ್ಮೇಲಿಂದ ಭಯದಲ್ಲೇ ಬದುಕ್ತಾ ಇದ್ದೀನಿ. ಈ ತಾಳಿ ಯಾರು ಕಟ್ಟಿದ್ರು ಅಂತ ಗೊತ್ತಾಗೋವರೆಗೂ ನನ್ನ ಜೀವನ ನರಕವಾಗೇ ಇರುತ್ತೆ ಜಾನು, ನರಕವಾಗೇ ಇರುತ್ತೆ. ಗುರುಗಳೇ, ಹೌದಮ್ಮ, ಈ ಮದುವೆ ಕಂಟಕದ ಸುತ್ತ ಇದೆ. ಒಂಟಿ ಅಲ್ಲದವರಿಗೆ ಜಂಟಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಮದುವೆ ಕಗ್ಗಂಟಿಗೆ ಗುರಿ ಮಾಡುತ್ತೆ. ಗುರುಗಳೇ, ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ಇದ್ರೆ ಹೇಳಿ. ಅವರ ಕುಲಪುರೋಹಿತರನ್ನು ಭೇಟಿ ಮಾಡಿದರೆ ಅವರಿಂದ ಇದಕ್ಕೆ ಪರಿಹಾರ ಏನು ಅಂತ ಉತ್ತರ ಸಿಗುತ್ತೆ. ಗುರುಗಳೇ, ಇಲ್ಲಿ ತನಕ ಕಂಟಕ ಇದೆ ಅಂತ ಯಾರೂ ಹೇಳಿರಲಿಲ್ಲ ಗುರುಗಳೇ. ಹೇಳಿಸಿದ್ದು ದೈವೇಚ್ಛೆ. ಇದರ ಮೇಲೆ ನಿಮ್ಮ ಚಿತ್ತ. ಸಿದ್ದು, ಈಗೇನಪ್ಪ ಮಾಡೋದು? ಅವ್ರು ಯಾವತ್ತೂ ಸುಳ್ಳು ಹೇಳಲ್ಲ. ನೀನ್ ಬೇಗ ಮನೆಗೆ ಹೋಗಿ ಎಲ್ರಿಗೂ ವಿಷಯ ಹೇಳಪ್ಪ. ಹೌದು ಕಳ, ಇಂಥ ಗುರುಗಳು ಹೇಳೋ ಮಾತು ಯಾವತ್ತೂ ಸುಳ್ಳಾಗಕ್ಕಿಲ್ಲ. ಮೊದಲು ಈ ವಿಷಯನ ಅಪ್ಪಗೆ ಮುಟ್ಸುಮ. ಸರಿ, ನಿಮ್ಮಿಲ್ಲೇ ರೀ, ನಾನೀಗಲೇ ಬರ್ತೀನಿ. ಅಕ್ಕ ಪ್ಲೀಸ್ ಕಣ, ನೀನು ಅಳ್ಬೇಡ. ನೋಡು, ಎಲ್ಲದಕ್ಕೂ ಅಳುನೇ ಉತ್ತರ ಅಲ್ಲ. ನೀನೇನು ಯೋಚನೆ ಮಾಡಬೇಡ. ನಿನ್ಗಾಗಿರೋ ಅನ್ಯಾಯಕ್ಕೆ ನಾವೇನಾದ್ರೂ ಒಂದು ಪರಿಹಾರ ಹುಡುಕ್ಲೇಬೇಕು. ಪ್ಲೀಸ್ ಅಳ್ಬೇಡ. ನೀನು ಅಳೋದನ್ನು ನೋಡೋಕ್ಕಾಗಲ್ಲ. ಜಾನು, ನನಗೆ ಕಣ್ಣೀರು ಹಾಕೋದು ಬಿಟ್ಟು ಬೇರೆ ದಾರಿ ಇಲ್ಲ ಕಣೆ. ಈ ಕಣ್ಣೀರಿಗೆ ಆ ದೇವರೇ ಕರಗ್ತಾ ಇಲ್ಲ ಅಂದಮೇಲೆ ಯಾರೇನು ಮಾಡೋಕ್ಕಾಗತ್ತೆ ಹೇಳು? ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗುತ್ತೆ ಅಂತಾರೆ, ಆದರೆ ಅಲ್ಲೇ ನನಗೆ ಕೆಟ್ಟದಾಗಿದೆ. ಇದನ್ನು ನಾನು ಹೇಗೆ ಸಹಿಸ್ಕೊಳ್ಳಿ? ತಪ್ಪಾಯ್ತು ಅಕ್ಕ. ನಿನ್ನ ಪರಿಸ್ಥಿತಿ ನನಗೆ ಗೊತ್ತಿಲ್ಲದೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಅಯ್ಯೋ ಜಾನು, ನೀನು ಯಾಕೆ ಕ್ಷಮೆ ಕೇಳ್ತಿದ್ಯಾ? ನಿನ್ನ ಜಾಗದಲ್ಲಿ ಬೇರೆ ಯಾರಿದ್ರೂ ಹೀಗೆ ಮಾತಾಡ್ತಿದ್ರು. ನನ್ನ ಜಾತಕದಲ್ಲಿ ದೋಷ ಇದೆ ಅಂತ ಹೇಳ್ತಿದ್ರು, ಆದರೆ ನನ್ನ ಹುಟ್ಟಲ್ಲೇ ದೋಷ ಇದೆ ಅಂತ ನನಗೆ ಗೊತ್ತಾಗ್ತಿದೆ. ನಾನು ಯಾಕಾದರೂ ಹುಟ್ಟಿದ್ನೋ ಜಾನು? ಹಾಗೆಲ್ಲ ಮಾತಾಡ್ಬೇಡ ಕಣೆ, ಪ್ಲೀಸ್.
ಇದ್ರ ಬಗ್ಗೆ ಎಲ್ಲ ಬೇರೆ ಯಾರಿಗೆ ಗೊತ್ತಿದೆ? ಅಮ್ಮನಿಗೆ ಮತ್ತೆ ಅತ್ತಿಗೆ ಗೊತ್ತು. ಬೇರೆ ಯಾರಿಗಾದ್ರೂ ಗೊತ್ತಿದ್ರೆ ನಾನು ಹೇಗೆ ಅವ್ರಿಗೆ ಮುಖ ತೋರಿಸ್ಲಿ ಹೇಳು? ಅಪ್ಪಂಗಾದ್ರೂ ಹೇಳ್ಬೇಕಿತ್ತಲ್ವಾ? ನಾನು ಅಪ್ಪನಿಗೆ ಈ ವಿಷಯ ಹೇಗೆ ಹೇಳಿ? ಯಾರೋ ನನ್ನ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟಿದ್ದಾರೆ, ಆದರೆ ಅವ್ನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ಕೊಳಕ್ಕಾಗತ್ತಾ? ನನ್ನಿಂದ ಅಮ್ಮ ಎಷ್ಟು ನೋವು ಅನುಭವಿಸ್ತಿದ್ದಾರೆ ಅಂತ ನನಗೆ ಗೊತ್ತು. ಈ ವಿಷಯ ಅಪ್ಪನಿಗೂ ಹೇಳಿದ್ರೆ ಅವ್ರು ನೋವು ಅನುಭವಿಸೋದನ್ನ ನಾನು ನೋಡೋಕ್ಕಾಗಲ್ಲ ಜಾನು. ಅಯ್ಯೋ, ಮತ್ತೆ ಹೇಗೆ ಇದಕ್ಕೆ ಪರಿಹಾರ ಹುಡ್ಕೋದು? ಅಣ್ಣಂದ್ರಿಗೆ ಹೇಳಿದ್ರೆ ಅವ್ರು ಇದಕ್ಕೆ ವಿರುದ್ಧವಾಗಿ ನಿಂತ್ಕೋತಾರೆ ಹೊರತು ನಾವು ಯಾವ ಸಹಾಯನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ.